ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ, ಎಲ್ಲರೂ ಸೂಪರ್ ಆಗಿದ್ರಿ ಅಂತ ಹೇಳಿ ಅನ್ಕೊಂಡಿದ್ದೆ. ಇದು ಈವ್ನಿಂಗ್ ಲಾಗ್. 6:30ಗೆ ಆಫೀಸ್ ಕ್ಲೋಸ್ ಆಗ್ತಾ, ಹಂಗಾಗಿ ಆಫೀಸಿಂದನೇ ಲಾಗ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೆ. ಆಫೀಸ್ ವರ್ಕ್ ಎಲ್ಲ ಮುಗೀತು, ಹಾಗೆ ಲ್ಯಾಪ್ಟಾಪ್ ಎಲ್ಲ ಕ್ಲೋಸ್ ಮಾಡಿ ನನಗೆ ಸಂಜೆನೇ ತುಂಬ ಐಟಮ್ ಎಲ್ಲ ಪರ್ಚೇಸ್ ಮಾಡೋದಿರುತ್ತೆ. ಹಾಗೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡ್ರ ಮೇಲೆ ಐಟಮ್ ಎಲ್ಲ ತಗೋಪ್ಪ ಅಂತೇಳಿ ನಾನು ಎಂತ ಮಾಡಿದೆ, ಫಸ್ಟ್ ತರಕಾರಿ ಎಲ್ಲ ತಗೊಂಡಿತ್ತು. ತರಕಾರಿ ಶಾಪಿಗೆ ಹೋದೆ. ಸುಮಾರು ದಿನದಿಂದ ಕಾಣ್ತಾ ಇದ್ದೆ, ಒಂದು ಫಿಶ್ ಟ್ಯಾಂಕ್ ತಗೊಂಡ್ಕಂದು ಹೇಳಿ ಭಾರಿ ಆಸೆ ಇದ್ದಿತ್ತಾಯಿತು. ತಗೊಂಬಕ್ಕೆ ಇಲ್ಲ ಎಂತಕ್ಕಂತ ಹೇಳಿದ್ರೆ ನಾವು ಕೆಲವು ಟೈಮೆಲ್ಲ ಮನೆಗಿರೋದಿಲ್ಲ, ಮೀಟಿಂಗಿಗೆಲ್ಲ ಅಂತ ಹೇಳಿ ಕೆರಳಗೆಲ್ಲ ಹೋದತ್ತಿಗೆ ಈ ಮೀನಿಗೆಲ್ಲ ಫುಡ್ ಹಾಕೋಕೆ ಪ್ರಾಬ್ಲಮ್ ಆಗ್ತಲ್ಲ ಅಂತ ಹೇಳಿ ತಗೊಂಡ್ಲಿಲ್ಲ ಆಯ್ತು. ಈ ಸಲ ಏನೇ ಯಾರೋ ಐಲಿ ಅಂತ ಹೇಳಿ ಫಿಶ್ ಟ್ಯಾಂಕ್ ತಗೊಂಬ ಅಂತ ಹೇಳಿ ಹೋದೆ. ಫಿಶ್ ಟ್ಯಾಂಕ್ ಅಂದರೆ ದೊಡ್ಡ ಫಿಶ್ ಟ್ಯಾಂಕ್ ಅಲ್ಲ, ಒಂದು 2 ಮೀನು ತಗೊಂಬ ಅಂತ ಹೇಳಿ ಸಣ್ಣದು 2 ಮೀನು. ಅವರು ತುಂಬ ತೋರಿಸ್ರ ವೆರೈಟಿ ಎಲ್ಲ ತುಂಬ ಹೆಸರು ಹೇಳ್ರೆ ನಂಗೆ ಅದ್ರ ಒಂದು ಗೊತ್ತಾಯಿಲ್ಲ. ಅವ್ರು ಒಳ್ಳೆ ಇತ್ತು, ರಾಶಿ ಮೀನು ಇತ್ತುಕೊಂಡು ಖುಷಿಯಾಗಿ ಹೋಯ್ತು. ಯಾವ್ದು ತಗೊಂಡು ಯಾವ್ದು ಬಿಡೋದು ಅಂತೇಳಿ ಅನಿಸ್ಬಿಡ್ತು. ಕಡೆಗೆ ಎಂತ ಮಾಡಿದೆ ಅಂತ ಹೇಳ್ರೆ, ಫೈನಲಿ ಒಂದು 2 ಮೀನನ್ನು ಸೆಲೆಕ್ಟ್ ಮಾಡಿದೆ. ಇದೇ ಮೀನು ಇರಲಿ ಅಂತ ಹೇಳಿ ಅವರು ಹೇಳ್ರೆ, ಇದನ್ನು ಹೇಗೆ ಅಂದರೆ ನೋಡ್ಕೊಂಡ್ಕಂದೆಲ್ಲ ಹೇಳ್ರೆ. ಕಡೆಗೆ ಅಲ್ಲಿಂದ ಮೀನೆಲ್ಲ ತಗೊಂಡೆ. ನೆಕ್ಸ್ಟ್ ಒಂದು ಜ್ಯೂಸ್ ಕೊಡುವ ಅಂತ ಹೇಳಿ ಅನಿಸ್ತಾ, ಹಾಗಾಗಿ ವಾಟರ್ ಮೆಲನ್ ಜ್ಯೂಸ್ ತಗೊಂಡೆ. ತುಂಬ ಹಸುವಾತ ಇದ್ದಿತ್ತಾಯ್ತು. ಮಧ್ಯಾಹ್ನ ಊಟ ಮಾಡೋದಷ್ಟೇ, ಮತ್ತೆಂಥದ್ದು ತಿನ್ನಲಿಲ್ಲ ಆಯ್ತು. ಹಾಗೆ ಸಮೋಸ ತಗೊಂಡೆ. ಸಮೋಸ ಎಲ್ಲ ತಿಂದು ಮನೆಗೆ ಬಂದೆ. ಫೈನಲಿ ಮನೆಗೆ ರೀಚ್ ಆದೆ. ಬೆಳಗಿಂದ ಸಾಯಂಕಾಲದವ್ರಿಗೆ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಬಪ್ಪತ್ತಿಗೆ ಆಪ್ ಖುಷಿನೇ ಬೇರೆ ಅಲ್ಲದೆ. ಆದ್ರೆ ಊರಾಗಾರ ಮತ್ತು ಖುಷಿ ಅತ್ತೆ ಅಂತಕ್ಕಂತ ಹೇಳ್ರು, ಮನೆಗೆ ಅಮ್ಮ ಅವರೆಲ್ಲ ಇರ್ತಾರೆ. ಅರೆ ಇಲ್ಲಿ ಬಂದರೆ ಯಾರೂ ಇಲ್ಲ, ಅಯ್ಯೋ ಅನಿಸುತ್ತೆ ಒಂದ್ಸಲ. ಎಂತ ಮಾಡೋಕ್ಕೋತಿಲ್ಲ. ಕೆಲಸ ಅಂತ ಹೇಳಿದ್ರೆ ನಾವು ಬೇರೆ ಬದಿಗೆ ಬಂದು ಮಾಡೋಕ್ಕೆ ಅಲ್ಲ, ಬೇರೆ ಆಪ್ಷನ್ ಇಲ್ಲ. ನಾನು ಡೈಲಿ ಹಾಗೆ ಬೇಗ ಬಂದು ಕೂಡಲೇ ಫ್ರೆಶ್ ಅಪ್ ಆಗಿ ಪಟ ಕೆಲಸ ಮುಗಿಸ್ಕೊಂಡ್ರೆ ಸ್ವಲ್ಪ ಹೊತ್ತು ಮೊಬೈಲರು ಕಾಮ್ಕತ್ತ. ಇಲ್ಲ ಅಂತ ಹೇಳಿದ್ರೆ ವೀಡಿಯೋ ಎಲ್ಲ ಎಡಿಟ್ ಮಾಡೋಕ್ಕಿರತ್ತೆ, ವಾಯ್ಸ್ ಕೊಡೋಕ್ಕಿರತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ಬೇಗ ಫ್ರೆಶ್ ಅಪ್ ಆಗಿ ದೇವರಿಗೊಂದು ಫಸ್ಟ್ ದೀಪ ಹಚ್ಚಿದೆ. ಕಡೆಗೆ ಫಿಶ್ ತಂದಿನೈತಲ್ಲ, ಆ ಟ್ಯಾಂಕ್ ಒಂದು ರೆಡಿ ಮಾಡ್ಕಿದಿತ್ತಾಯ್ತು. ಸಿಂಪಲಾಗಿ ಆ ಟ್ಯಾಂಕೆಲ್ಲ ಒಂದು ನೀಟಾಗಿ ಸೆಟ್ ಮಾಡಿದೆ. ಅದಕ್ಕೆ ಮೀನನ್ನು ಹಾಕಿದೆ. ಅದು ಒಂಥರ ಆ್ಯಕ್ಟಿವ್ ಆಯಿತು, ನಂಗೆ ಖುಷಿಯಾಗಿ ಹೋಯ್ತು. ಅದು ಕಾಮಕ್ಕೆ ಒಂಥರ ಖುಷಿ ಆಗ್ತದೆ. ಇವತ್ತೇ ತಗೊಂಡ್ಕಂದು ಹೇಳಿ ಪ್ಲ್ಯಾನ್ ಮಾಡಲಿಲ್ಲ ಆಯ್ತು. ಸುಮ್ಮನೆ ತಗೊಂಡ್ಕಂದು ಹೇಳಿ ಮನ್ಸಾಗಿದ್ದಿತ್ತು. ಇದು ಕೋಇನ್ಸಿಡೆನ್ಸು. ಸುಮ್ಮನೆ ಕಾಂಬವನ್ನು ಎಷ್ಟು ದಿನದಿಂದ ಯೋಚನೆ ಮಾಡ್ತಾ ಇದ್ನಲ್ಲ, ಇವತ್ತೇ ಹೋಗಿ ತಗೊಂಡು ಬಿಡುವ ಅಂತ ಹೇಳಿ ತಗೊಂಡು ಬಂದೆ. ಕಡೆಗೆ ಪ್ಲ್ಯಾಂಟ್ಸು ಎಲ್ಲ ಅಲ್ಲಿ ಇತ್ತು, ಅದನ್ನು ಪರ್ಚೇಸ್ ಮಾಡಿದೆ. ಎಲ್ಲ ಫ್ರೀ ಅಲ್ಲ, ಅಮೌಂಟ್ ಕೊಟ್ಟೆ ತಗೊಂಡದ್ದು. ಅದನ್ನು ಎಲ್ಲ ಒಂದು ನೀಟಾಗಿ ಸೆಟ್ ಮಾಡಿಟ್ಟೆ. ಅದು ಅಂದರೆ ಈಗ ಹಾಕೋದಷ್ಟೇ ಅಲ್ಲ, ಗಿಡ ಎಲ್ಲ ಸ್ವಲ್ಪ ಗ್ರೋ ಆಗೋಕ್ಕೆ ಟೈಮ್ ತಗೊಂಡತ್ತೆ. ಹಾಗೆ ಆ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟ್ ಪಾತ್ರೆ ಎಲ್ಲ ಬೇಗ ವಾಶ್ ಮಾಡುವ ಅಂತ ಹೇಳಿ ಪಾತ್ರೆ ವಾಶ್ ಮಾಡ್ತಾ ಇದ್ದೆ. ಬೆಳಿಗ್ಗೆ ಆಫೀಸ್ ಹಾಪೋ ಗಡ್ಬಿಡೆಗೆ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ. ಬೇಗ ತಿಂಡಿ ತಿನ್ಕೊ ಹಾಪ್ದಂದೆ ಅತ್ತ. ಅದಕ್ಕೋಸ್ಕರ ಪಾತ್ರೆ ಎಲ್ಲ ಅಲ್ಲೇ ರಾಶಿ ಹಾಕಿಟ್ಟು ಹಾಕೋದ. ಸಂಜೆ ಬಂದು ವಾಶ್ ಮಾಡ್ಕೊಂಬಕಾಗ್ತಲ್ಲ ಅಂತ ಹೇಳಿ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿ ಊಟ ಎಲ್ಲ ಪ್ರಿಪೇರ್ ಮಾಡಿ ಹಾಪದೇ ಹೆಚ್ಚು. ಅದ್ರಾಗೂ ಈ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಹೊಯ್ಕಂದು ಹೇಳ್ರೆ ನಂಗಂತೂ ಆತಿಲ್ಲ. ಸಂಜೆ ಆರಾಮಾಗಿ ಬಂದ್ರೆ ಮಾಡ್ಕೊಂಬಲ್ಲ, ಬಂದ್ರೆ ಮೇಲೆ ಮಾಡ್ಕೊಂಬಕಾಗ್ತಲ್ಲ ಅಂತ ಹೇಳಿ ನಾನು ಹಂಗೆ ಯೋಚನೆ ಮಾಡಿ ಹೋತೆ. ಕೆಲವಡೆ ಸ್ವಲ್ಪ ಪಾತ್ರೆ ಇದ್ರೆಲ್ಲ ವಾಶ್ ಮಾಡೋಕ್ಕಾಗ್ತ, ವಾಶ್ ಮಾಡಿಟ್ಟು ಹೋತೆ. ಎಲ್ಲರೂ ಬೇರೆ ಆಫೀಸಿದ ಟೆನ್ಷನ್ ಹಂಗೆ ಇದ್ದು ಹೇಳ್ರೆ ಎಂಥದ್ದು ವಾಶ್ ಮಾಡಿಟ್ಟು ಹತ್ತಿಲ್ಲ, ಎಲ್ಲ ಹಾಗೆ ಇಟ್ಟು ಹೋಗ್ಬಿಡುದೆ. ನನಗೆ ಸಣ್ಣಕಿರೋತಿಗೆಲ್ಲ ಪಾತ್ರೆ ವಾಶ್ ಮಾಡೋ ಕೆಲಸ ಅಂತ ಹೇಳಿದ್ರೆ ಭಾರಿ ಇಷ್ಟ. ನಾನು ಅಕ್ಕ ಮತ್ತು ತಂಗಿ ಎಲ್ಲ ಅದೊಂದು ಕೆಲಸ ನಾವೆಲ್ಲ ಡಿವೈಡ್ ಮಾಡ್ತಾ ಇದ್ದಿದ್ದು. ಎಲ್ಲರೂ ಒಂದೊಂದು ಕೆಲಸ ಮಾಡ್ರೆ ಬೇಗ ಫಿನಿಶ್ ಆಗ್ತಂದು ಹೇಳಿ. ನಂಗೆ ಈಗ ಅಂತೂ ನಾನು ಹೇಟ್ ಮಾಡೋ ಕೆಲಸನೇ ಪಾತ್ರೆ ವಾಶ್ ಮಾಡೋದು. ನಂಗೆ ಇಷ್ಟನೇ ಆತಿಲ್ಲ ಆ ಕೆಲಸ. ಅಯ್ಯೋ ಯಾರು ಮಾಡ್ತಾರಪ್ಪ ಅನಿಸ್ಬಿಡುದೆ. ವಾಶ್ ಮಾಡೋದು ಪಾತ್ರೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಕುಕ್ಕಿಂಗಿಗೆ ರೆಡಿ ಮಾಡ್ಕೊಂಡೆ. ನಾರ್ಮಲ್ ವೆಜಿಟೇಬಲ್ ಕರಿ ಮತ್ತು ಅನ್ನ ಮಾಡುವ ಅಂತ ಹೇಳಿ. ಹಾಗೆ ಅದರ ಜೊತೆಗೆ ಒಂದು ಸೈಡ್ ಡಿಶ್ ಅಂತೂ ಸ್ಪೆಷಲಾಗಿ ಮಾಡ್ತೆ. ಈಗ ನೀವೇ ಕಾಣ್ತಾ ಇದ್ರಿ ಇಲ್ಲ ಸಾಂಬಾರು ಎಷ್ಟು ಲೈಕ್ ಐತೆ ಅಂತ ಹೇಳಿ, ವೆಜಿಟೇಬಲ್ ಸಾಂಬಾರು. ಇವತ್ತಿನ ಸ್ಪೆಷಲ್ ಡಿಶ್ ಅಂತ ಅಂದು ಹೇಳಿದ್ರೆ ನಮ್ಮ ಕುಂದಾಪುರ ಸ್ಟೈಲ್ ಒಣಮೀನಿನ ಚಟ್ನಿ. ಇದು ನಮ್ಮ ಕುಂದಾಪುರ ಬದಿಯರಿಗಂತೂ ನಾರ್ಮಲಾಗಿ ಗೊತ್ತಿರುತ್ತೆ ಒಣಮೀನು ಚಟ್ನಿ. ಇದಿಷ್ಟು ನೀವು ಕಂಡ್ರೆ ಅಲ್ಲ ನಾನು ಎಂಥದಲ್ಲ ಏನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೆ ಅಂತ ಹೇಳಿ. ಈಗ ಮಿಕ್ಸಿ ಪಾತ್ರೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕೊಕೊನಟ್ನ ಹಾಯ್ಕೊಂತ ಇದ್ದೆ. ಕಡೆಗೆ ಒಂದು 5ರಿಂದ 6 ಬೆಳ್ಳುಳ್ಳಿ, ಒಂದು ಈರುಳ್ಳಿನ ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಸೇರಿಸ್ಕೊತ ಇದ್ದೆ. ಸಣ್ಣ ಹುಳಿನ ಹಾಯ್ಕೊಂಡು, ಜಾಸ್ತಿ ಹಾಯ್ಕೊಂಬಿಡಿ, ತುಂಬ ಹುಳಿಯಾಗಿ ಹೊತ್ತ. ಕಡೆಗೆ ಈ ಡ್ರೈ ಫಿಶ್ ಒಂದು ಮುಷ್ಟಿ ಫಸ್ಟ್, ನಿಮ್ಗೆ ಎಷ್ಟು ಬೇಕೋ ಜಾಸ್ತಿ ಹಾಯ್ಕೊಂಡು ನೀಟಾಗಿ ಫ್ರೈ ಮಾಡಿ ಹಾಯ್ಕೊಂತ ಇದ್ದೆ. ಕಡೆಗೆ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಅಪ್ಪಷ್ಟು ಖಾರದ ಪುಡಿನ ಹಾಕಿ ಒಂದ್ಸಲ ಮಿಕ್ಸಿಯಾಗೆ ಲೈಕ್ ಮಾಡಿ ಗ್ರೈಂಡ್ ಮಾಡಿ. ನೀವು ವೆಜ್ ರೆಸಿಪಿ ಮಾಡ್ದತ್ತಿಗೆ ಈ ಚಟ್ನಿ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಸೈಡ್ ಡಿಶ್ ಆಗಿ. ಈ ರೆಸಿಪಿ ಎಲ್ಲ ಮಾಡೋಕ್ಕೆ ಜಾಸ್ತಿ ಟೈಮು ಬೇಡ, ಸಿಂಪಲಾಗಿ ಮಾಡೋಕತ್ತು ಮತ್ತು ಬೇಗ ಫಿನಿಶ್ ಆಗ್ತಿದೆ. ಈಗ ನೀವೇ ಕಾಣ್ತಾ ಇದ್ರಿ ಎಲ್ಲ ಎಷ್ಟು ಲೈಕ್ ಐತೆ ಅಂತ ಹೇಳ್ರೆ ಚಟ್ನಿ.
ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿದ್ದಿತ್ತು. ಈ ರೆಸಿಪಿನ ಮಿಸ್ ಮಾಡದೆ ನೀವು ಒಂದ್ಸಲ ಟ್ರೈ ಮಾಡಿ ಹಂಗೆ ಒಂದು ಕಮೆಂಟ್ ಮಾಡಿ ಹೆಂಗಿತ್ತಂತ ಹೇಳಿ. ಹಂಗೆ ಚಟ್ನಿಯು ಮಾಡಿ ಆಯಿತು, ಕುಕ್ಕಿಂಗ್ ಎಲ್ಲ ಫಿನಿಶ್ ಆಯ್ತು. ಈಗ ಒಂದು ಲೋಟ ಟೀ ಕುಡಿಯುವ ಅಂತ ಹೇಳಿ ಟೀ ಆಲ್ರೆಡಿ ಆಫ್ಟರ್ನೂನ್ ಕುಡ್ದಿರ್ತೆ ಆಫೀಸಿಗೆ, ಬಟ್ ಸಂಜೆ ಒಂದು ಬ್ಲ್ಯಾಕ್ ಟೀ ಥರ ಕುಡ್ದು ಅಭ್ಯಾಸ, ಹಂಗಾಗಿ ಸಿಂಪಲಾಗಿ ಬ್ಲ್ಯಾಕ್ ಟೀ ಮಾಡ್ಕೊತ ಇದ್ದೆ. ಇದೇ ಅಂತ ಇವಳು ಗ್ಯಾಸಾಗೆ ಟೀ ಮಾಡ್ತಾ ಇಲ್ಲ ಅಂತ ಹೇಳಿ ಅನ್ಕೊಂಬೇಡಿ, ಇದು ಸಿಂಪಲ್ ಟೀ ಅಷ್ಟೇ. ಅದಕ್ಕೆ ನಾನು ನಾರ್ಮಲಾಗಿ ಕೆಟಲಾಗೆ ನೀರು ಬಿಸಿ ಮಾಡಿ ಟೀ ಕುಡಿದು ಮುಗಿದ್ರ ಮೇಲೆ ನನ್ನ ನೆಕ್ಸ್ಟ್ ಕೆಲಸ ಎಂತ ಅಂತ ಹೇಳಿದ್ರೆ, ನನ್ನ ಪ್ಲ್ಯಾಂಟ್ ಎಲ್ಲ ತಂದಿನಲ್ಲ ಅದಕ್ಕೆಲ್ಲ ನೀರು ಹಾಕೋದು ನನ್ನ ಕೆಲಸ. ನನಗೆ ಈ ಪ್ಲ್ಯಾಂಟ್ ಭಾರಿ ಇಷ್ಟ, ಅದಕ್ಕೋಸ್ಕರ ನಾನು ಸುಮಾರು ಪ್ಲ್ಯಾಂಟ್ ಎಲ್ಲ ತಂದಿಟ್ಕೊಂಡಿದ್ದೆ ಮನೆಗೆ. ಕಡೆ ಕೆಲಸ ಎಲ್ಲ ಫಿನಿಶ್ ಆಯಿತು. ಒಂದು ರೌಂಡ್ ಔಟ್ಸೈಡ್ ವಾಕ್ ಮಾಡುವ ಅಂತ ಹೇಳಿ ಬಂದೆ. ಆಗ ಆಕಾಶ ಕಾಮಕು ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ಇದು ಸುಮ್ಮನೆ ಮಾಡೋದು ವೀಡಿಯೋ ಆಯಿತು, ಯಾರೋ ಚೆಂದ ಒಂಥರ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇತ್ತು. ನೀವೇ ಕಾಣ್ತಾ ಇದ್ರೆ ಎಲ್ಲ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂತ ಹೇಳಿ. ಔಟ್ಸೈಡ್ ಕೂತ್ಕೊಂಡು ಹೀಗೆಲ್ಲ ಕಂಡತಿಗೆ ಮನಸ್ಸಿಗೆ ಎಷ್ಟು ಸಮಾಧಾನ ಅನ್ಸುತ್ತೆ. ವರ್ಕ್ ಪ್ರೆಷರ್ ಇರುತ್ತೆ, ಅದ್ರ ಮಧ್ಯೆ ಎಲ್ಲ ಈ ರೀತಿ ನಾವು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಖುಷಿ. ಈ ಫೀಲ್ನ ನೀವು ಒಂದ್ಸಲ ಮಾಡಿ ನಿಮಗೂ ಗೊತ್ತಾಗ್ತಾ. ಕಡೆಗೆ ಆಲ್ರೆಡಿ ಟೈಮ್ 9 ಗಂಟೆ ಆಯಿತು, ಊಟ ಮಾಡುವ ಅಂತ ಹೇಳಿ ಇವತ್ತೇ ವೈಟ್ ರೈಸ್ ವೆಜ್ ಕರಿ, ಕಡೆಗೆ ಕುಂದಾಪುರ ಸ್ಟೈಲ್ ಒಣಮೀನು ಚಟ್ನಿ ಕಾಂಬಿನೇಷನ್ ಮಾತ್ರ ಸೂಪರ್ ಇದ್ದಿತ್ತು. ಒಣಮೀನು ಚಟ್ನಿ ಅಂತೂ ಸೂಪರ್ ಆಗಿ ಟೇಸ್ಟಿಯಾಗಿ ಬಂದಿತ್ತೈತೆ. ಇದು ಇವತ್ತಿನ ಈವ್ನಿಂಗ್ ಸಿಂಪಲ್ ಲಾಗ್ ಆಯಿತು. ನಿಮ್ಗೆಲ್ರಿಗೆ ಈ ಲಾಗ್ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಂಡಿದೆ. ಹಾಗೆ ನಾ ಮಾಡೋದು ರೆಸಿಪಿಯು ಕೂಡ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಂಡಿದೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇವೆ. ಥ್ಯಾಂಕ್ ಯು.